ಬೆಳಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಇಂದು ಮುಧೋಳ ನಗರದಲ್ಲಿ ರನ್ ವಾಹಿನಿ ಎಂಡಿ ಆಗಿರುವಂತಹ ಚಂದ್ರಶೇಖರ್ ಪವಾರ್ ಅವರು ತಮ್ಮ ಫ್ಯಾಮಿಲಿಯೊಂದಿಗೆ ಸೇರಿ ಮತ ಹಾಕಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ ಬನ್ನಿ. ಸರ್, ಇವತ್ತು ಬೆಳಗ್ಗೆಯಿಂದ ಮತದಾನ ಪ್ರಾರಂಭವಾಗಿದೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಸಹಿತ ಮತದಾನ ಹಾಕಿದ್ರೆ ಏನು ಹೇಳ್ತೀರಿ? ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಈ ಒಂದು ಮತದಾನದಲ್ಲಿ ಭಾಗಿಯಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸಲಿಕ್ಕೆ ಅತಿ ಹೆಚ್ಚು ಜನ ಮತದಾನ ಮಾಡಬೇಕಂತ ಹೇಳ್ತಾ ಇದ್ದೇನೆ. ಸರ್, ಕೆಲವೊಂದಿಷ್ಟು ತಮ್ಮ ಮತಗಳನ್ನು ಮಾರಾಟ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ, ಈಗ ನಮ್ಮ ಭಾರತ ದೇಶದ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಮತದಾನವನ್ನು ಮಾರಾಟ ಮಾಡುವುದಾಗಲಿ, ಆಸೆ ಆಮಿಷಗಳಿಗೆ ಬಲಿಯಾಗುವುದಾಗಲಿ, ಯಾವುದೇ ರೀತಿ ಮತದಾನವನ್ನು ಮಾರಿಕೊಳ್ಳುವಂಥ ಒಂದು ವ್ಯವಸ್ಥೆ ಇಲ್ಲ. ಯಾರಾದರೂ ಎಲ್ಲಾದರೂ ಕೂಡ ಆ ರೀತಿ ಒಂದು ಆಸೆ ಆಮಿಷಗಳನ್ನು ಒಡ್ಡಿದ್ದರೆ ಅದನ್ನೆಲ್ಲ ಧಿಕ್ಕರಿಸಿ ನಮ್ಮ ಊರು, ನಮ್ಮ ಕ್ಷೇತ್ರ, ನಮ್ಮ ರಾಜ್ಯ, ನಮ್ಮ ದೇಶ ಯಾವ ರೀತಿ ಡೆವಲಪ್ಮೆಂಟ್ ಆಗಲಿಕ್ಕೆ ಯಾರು ಸೂಕ್ತರಿದ್ದಾರೆ ಅಂಥವರಿಗೆ ನಮ್ಮ ಮತವನ್ನು ಹಾಕಬೇಕು. ಮತದಾನವನ್ನು ತಪ್ಪದೇ ಮಾಡಬೇಕು. ಸರ್, ಈಗ ಬಂದಂಥ ಯಂಗ್ ಸ್ಟಾರ್ಗಳು ಸರ್ ಮತ ಹಾಕಿ ಬರ್ತಿದ್ದಾರೆ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗಾಗಲೇ ಅವರು 18 ವರ್ಷ ಆದ ಕೂಡಲೇ ಅವರಿಗೆ ಮತದಾನ ಹಕ್ಕು ಬರುತ್ತೆ. ಸೊ ಈ ಸಮಯದಲ್ಲಿ ಅವ್ರದ್ದೊಂದು ಉತ್ಸಾಹ ಭಾಳ ಇರುತ್ತೆ. ಇವತ್ತು ನಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕನಸು ಯುವಕರಿಗೆಲ್ಲ ಇರುತ್ತೆ. ಸೊ ಹೀಗಾಗಿ ಯುವಕರು ತಮಗೆ ಯಾರು ಸೂಕ್ತರಿರ್ತಾರೆ, ಯಾವೊಬ್ಬ ಅಭ್ಯರ್ಥಿ ಸೂಕ್ತರಿರ್ತಾರೆ ಅವರಿಗೆ ಮತದಾನ ಹಾಕಿ, ಎಲ್ಲದಕ್ಕೂ ಹೆಚ್ಚು ಇಡೀ ನಮ್ಮ ಕ್ಷೇತ್ರದ ಜನ, ಅದರಲ್ಲೂ ಮುಧೋಳ ಕ್ಷೇತ್ರ ಜನ, ಬಾಗಲಕೋಟೆ ಜಿಲ್ಲೆಯ ಜನ, ಅದರಲ್ಲೂ ಕರ್ನಾಟಕ ಚುನಾವಣೆ ಇರೋದ್ರಿಂದ ಕರ್ನಾಟಕದ ಜನ ಪ್ರತಿಯೊಬ್ಬರು ಆಯಾ ಊರುಗಳಲ್ಲಿ ಬೂತ್ ಮಟ್ಟಗಳಿದ್ದಾವೆ. ಪ್ರತಿಯೊಬ್ಬರು ಬೂತ್ಗಳಿಗೆ ಹೋಗಿ ತಮ್ಮ ಒಂದು ಮತದಾನ ಹಕ್ಕನ್ನು ಚಲಾಯಿಸಬೇಕು. ಮತದಾನ ಚಲಾಯಿಸೋದ್ರಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಗಟ್ಟಿ ಆಗ್ತದೆ. ಇದಿಷ್ಟು ಚಂದ್ರಶೇಖರ್ ಪವಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಕರ್ ಪಾಟೀಲ್ ಜೊತೆ ಅವಿನಾಶ್ ಕೋಸ್ಟಿ, ರನ್ ಟಿವಿ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.